ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭರತ್ ಎನ್ ಅವರು. ಭರತ್ ಎನ್ ಅವರು MD ಪೀಡಿಯಾಟ್ರಿಕ್ಸ್ ಮಾಡಿ ನಂತರ ನಿಯೋನೆಟಾಲಜಿಯಲ್ಲಿ ಫೆಲೋಶಿಪ್ ಮಾಡಿ ಈಗ ಅವರು ಚಿನ್ಮಯ ಮಿಷನ್ ಹಾಸ್ಪಿಟಲ್ ಸೇವೆ ಸಲ್ಲಿಸ್ತಾ ಇದ್ದಾರೆ. ಭರತ್ ಅವರೇ, 70 ವರ್ಷದ ಹಿಂದೆ ನಾವು ಮಕ್ಕಳಿದ್ದಾಗ ನಮ್ಗೆಲ್ಲ ಇಷ್ಟಿಷ್ಟು ದಪ್ಪ ಉದ್ದ ಕೂದಲ ಇತ್ತು. ಯಾರ್ ನೋಡ್ದಾಗೆಲ್ಲ ಯಾವಾಗ ಎಲ್ಲಿ ಏನ್ ಬಂದ್ಬಿಡುತ್ತೋ ಏನಾಗುತ್ತೋ ಅನ್ನೋ ಭಯ. ಹಾಗಾಗಿ ನಮ್ಮಮ್ಮ ಪ್ರತಿ ರವಿವಾರ ಸೀಗೆಕಾಯಿ ಉಜ್ಜಿ 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 ಕ್ಲೀನ್ ಮಾಡೋರು. ಆಮೇಲೆ ಮುಂದೊಂದ್ 10-20 ವರ್ಷ ಆದ್ಮೇಲೆ ನೋಡ್ತೀನಿ ಎಲ್ಲಾ ತಾಯಂದ್ರು ಸುಸ್ತೊಡೆದ್ಬಿಟ್ಟು ಕೂದಲು ಕತ್ತರಿಸೋಕ್ ಶುರು ಮಾಡಿದ್ರು. ಮಕ್ಕಳಿಗೆ ಕೂದ್ಲೇ ಬೇಡ, ಈಗ ಏನ್ ತಾಪತ್ರೆನೂ ಬೇಡ ಅಂತ. ಈಗ ನೋಡಿದ್ರೆ ಗಂಡೋ ಹೆಣ್ಣು ಅಂತ ಗೊತ್ತೇ ಆಗಲ್ಲ ಮಕ್ಕಳದು. ಎಲ್ಲರದು ಬೋರ್ಡ್ ಹೊಡ್ಸ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಏನು ಅಂದ್ರೆ ಅಷ್ಟು ಭಯ ತಾಯಂದ್ರಿಗೆ, ಮಕ್ಕಳಿಗಿಂತೂ ಹೆಚ್ಚು ತಾಯಂದ್ರಿಗೆ. ಯಾಕಂದ್ರೆ ಏನಿಂದ ಕಾಯಿಲೆ ಬರೋದಿಲ್ಲ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಭಯ. ಯಾರಾದ್ರೂ ಒಂಚೂರು ತಲೆ ಕೆರ್ಕೊಳ್ತಾ ಇದ್ರೆ ಅಯ್ಯೋ ಏನೋ ಏನಿದೆ ಅಂತ ನೋಡಿದ ತಕ್ಷಣ ಭಯ ಪಟ್ಟು ದೂರ ಇರೋರು ಜನನು ಇದ್ದಾರೆ. ಸೊ ಹಾಗಾಗಿ ಈಗ ನೀವು ಮಕ್ಕಳನ್ನ ನೋಡ್ತೀರಿ, ನಾನಂತೂ ಈಗ ಅಂತ ಮಕ್ಕಳನ್ನ ನೋಡಿಲ್ಲ. ಮಕ್ಕಳಲ್ಲಿ ಇನ್ನೂ ಏನು ತಲೆಗೇನು ಇದೆನಾ, ಈ ತಲೆಗೇನು ಯಾಕೆ ಬರುತ್ತೆ, ಅದ್ರ ನಿವಾರಣೆ ಏನು, ದಯವಿಟ್ಟು ತಿಳಿಸಿ. ಖಂಡಿತ ಮೇಡಮ್, ಹೇಳ್ದಂಗೆ ಹೆಣ್ಣ ತೊಂದರೆ ಮುಂಚೆ ತುಂಬಾನೇ ಜಾಸ್ತಿ ಇತ್ತು. ಈಗೀಗ ಡೆಫಿನೆಟ್ ಆಗಿ ಅದು ಕಡಿಮೆ ಆಗಿದೆ ಮುಂಚೆ ಕಂಪೇರ್ ಮಾಡಿದ್ರೆ. ಬಟ್ ಇಲ್ಲ ಅಂತ ಇಲ್ಲ, ಡೆಫಿನೆಟ್ ಆಗಿ ಈಗ್ಲೂ ಅಷ್ಟೇ ಇದೆ. ಅಂಡ್ ಒಂದು ಉತ್ತಮವಾದ ಇದನ್ನ ಹೇಳಿದ್ರಿ ನೀವು, ಅದೊಂದು ರೋಗ ಅಲ್ಲ. ಸೊ ಏನಿರೋದು ಒಂದು ರೋಗ ಅಲ್ಲ. ಅವ್ರನ್ನ ನಾವು ಬೇರೆ ತರ ಟ್ರೀಟ್ ಮಾಡೋದು, ಅವ್ರ ಹೈಜೀನ್ ಕಡಿಮೆ ಇದೆ ಅನ್ಕೊಳ್ಳೋದು ತಪ್ಪಾಗತ್ತೆ. ಹೈಜೀನ್ ಚೆನ್ನಾಗಿದ್ರು ಸಹ ಏನ್ ಬರೋದು ಸಾಧ್ಯ ಇದೆ, ಸಹಜ 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 ಸಾಧ್ಯ ಇದೆ. ಸೊ ಈ ಮಕ್ಕಳು ಒಂದಕ್ಕೊಂದು ಆಟ ಆಡ್ತಾ ಇರ್ತಾರೆ, ಒಬ್ರಿಗೊಬ್ರು ತಪ್ಕೊಳ್ತಾ ಇರ್ತಾರೆ, ಹೇಳಕ್ ಆಗಲ್ಲ ನೋಡಿ ಅಲ್ವಾ. ಎಷ್ಟೇ ತಂದೆ ತಾಯಿ ಕ್ಲೀನ್ ಆಗಿ ನೋಡ್ಕೊಂಡ್ರು ಮಕ್ಕಳು ಕ್ಲೀನ್ ಆಗಿದ್ರು ಬರೋ ಚಾನ್ಸಸ್ ಇರ್ಬೋದು. ಹೌದು ಹೌದು. ಯಾಕಂದ್ರೆ ಈ ಹೇನ್ ಅನ್ನೋದು ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗೋದೇನೆ. ಅಂಡ್ ಏನೇನು ಹುಳ ಅಂತ ಏನಿದೆ ಅದು ಹಾರಲ್ಲ, ಅದು ನಡೆಯುತ್ತಷ್ಟೇ. ಸುಮಾರು ಒಂದು ಹೇಳ್ಬೇಕು ಅಂದ್ರೆ 1 ನಿಮಿಷಕ್ಕೆ ಒಂದು 3-5 ಸೆಂಟಿಮೀಟರ್ ನಡೆಯುತ್ತಂತ ಅಷ್ಟೇ. ಅಷ್ಟೇನಾ? ಅಷ್ಟೇ. ಸೊ ಕಾಣಿಸಲ್ಲ, ಅಷ್ಟು ಬೇಗ ಟಕ್ ಅಂತ ಮೂವ್ ಆಗ್ಬಿಟ್ಟಿರುತ್ತೆ. ಸೊ ಈ ಮೂವ್ಮೆಂಟ್ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಯಾರ ತಲೆ ಕಾಂಟ್ಯಾಕ್ಟ್ ಇರುತ್ತೆ ಅಂಡ್ ಈ ಹ್ಯಾಟ್ ಅನ್ನ ಶೇರ್ ಮಾಡೋದು, ಮತ್ತೆ ಒಬ್ಬರಿಗೊಬ್ರು ಇದ್ ಮಾಡೋದು, ಕೊಡೋದು, ಶೇರ್ ಮಾಡೋದು, ಅಂಡ್ ತಲೆಗೆ ಕಾಂಟ್ಯಾಕ್ಟ್ ಇರುವಂತ ಪಿಲ್ಲೋಸ್ ಇಂದ ಸ್ಪ್ರೆಡ್ ಆಗೋದು, ಇದೆಲ್ಲ ಕಾಮನ್ ಆಗಿ ಈ ತರ ಆಗ್ತಾ ಇರುತ್ತೆ. ಮಕ್ಕಳಲ್ಲಿ ಸಾಮಾನ್ಯ ಏನಕ್ಕೆ ಅಂದ್ರೆ ಒಂದು ಅವ್ರ ಇದ್ರ ಬಗ್ಗೆ ನಿಗಾ ವಹಿಸಲ್ಲ, ಇನ್ನೊಂದು ಏನಂದ್ರೆ ಅವ್ರ ಕಾಂಟ್ಯಾಕ್ಟ್ ಪೀರಿಯಡ್ ಅನ್ನೋದು ಜಾಸ್ತಿ ಇರುತ್ತೆ ಮಕ್ಕಳಿಂದ ಮಕ್ಕಳು ಮಧ್ಯದಲ್ಲಿ ಆಗಿರ್ಬೋದು. ಅಂಡ್ ಇದು ಯಾವ ತರ ಸ್ಟಾರ್ಟ್ ಆಗುತ್ತೆ, ಒಂದು ಹುಳ ಆಗಿ ಹೋಗುತ್ತೆ. ಆ ಹುಳ ಅನ್ನೋದು ಏನ್ ಮಾಡುತ್ತೆ, ಒಂದು ಮೊಟ್ಟೆನ ಇಡುತ್ತೆ. ಅದಾದ್ಮೇಲೆ ಆ ಮೊಟ್ಟೆ ಒಡೆಯೋದಕ್ಕೆ 1-2 ವಾರ ತಗೊಳುತ್ತೆ. ಸಮಟೈಮ್ಸ್ 7 ಡೇಸ್ ಅಂತ ಹೇಳ್ತೀವಿ, 7-10 ದಿನ. ನಾವು ಅದಕ್ಕೆ ಟ್ರೀಟ್ಮೆಂಟ್ ಸಹ ಒಂದ್ಸತಿ ಕೊಟ್ಮೇಲೆ 7-10 ದಿನ ಆದ್ಮೇಲೆ ಮತ್ತೆ ರಿಪೀಟ್ ಮಾಡಿ ಅಂತ ಕೊಡ್ಬೇಕಾಗತ್ತೆ. ಅಂದ್ರೆ ಆ ರೀಸೈಕಲ್ ಬ್ರೇಕ್ ಮಾಡಕ್ಕೆ ಮತ್ತೆ ಕೊಡ್ಬೇಕಾಗತ್ತೆ. ಮೊಟ್ಟೆ ಒಡೆದಾದ್ಮೇಲೆ ಮತ್ತೆ ಹುಳ ಬರುತ್ತೆ. ಅಂದ್ರೆ ಲೈಕ್ ಲಾರ್ವಲ್ ಸ್ಟೇಜ್ ಅಂತ ಏನ್ ಹೇಳ್ತಾರೆ, ನಿಂಪ್ ಅಂತ ಹೇಳ್ತೀವಿ, ಇದರಲ್ಲಿ ನಿಂಪ್ ಅಂತ ಹೇಳ್ತೀವಿ. ಅದು ಮತ್ತೆ ಅಡಲ್ಟ್ ಆಗೋದಕ್ಕೂ ಸಹ 1 ವಾರ ತಗೊಳುತ್ತೆ. ಈ ಅಡಲ್ಟ್ ಆಗಿದ್ ವರ್ಮ್ಸ್ ಸಹ ಅವ್ರು ಯೂಶಲಿ ತಲೆಯಲ್ಲಿ ಇರ್ತವೆ. ಯಾಕೆ ತಲೆ ಏನು ಅಂತ ಬೇರೆ ಬಾಡಿಯಲ್ಲೆಲ್ಲ ಆಗಲ್ಲ, ಬರೀ ತಲೆಯಲ್ಲಿ ಮಾತ್ರ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಅದು ಟೆಂಪರೇಚರ್ ರಿಲೇಟೆಡ್. ಅಂದ್ರೆ ನಮ್ಮ ತಲೆಯಲ್ಲಿ ಯಾವಾಗ್ಲೂ ಬಿಸಿ ಅನ್ನೋದು ತಲೆಯಲ್ಲಿ ಪ್ರೊಡಕ್ಷನ್ ಜಾಸ್ತಿ ಅಂತ ಹೇಳ್ತೀವಿ. ನಮ್ ಕೂದ್ಲಿರೋದ್ರಿಂದ ತಲೆ ತುಂಬಾ ಬಿಸಿಯಾದ ವಾತಾವರಣದಲ್ಲಿರುತ್ತೆ. ಸೊ ಅಲ್ಲಿ ಬೆಚ್ಚಗಿನ ವಾತಾವರಣದಲ್ಲಿ ಮೊಟ್ಟೆ ಇಟ್ಟು ಅದು ಮರಿ ಆಗೋದು ತುಂಬಾ ಆರಾಮಾಗಿ ಆಗೋದ್ರಿಂದ ಅದು ತಲೆಯಲ್ಲಿ ಜಾಸ್ತಿ. ಆಕ್ಚುಲಿ ನಾವು ಬೆಚ್ಚಗಿರೋದ್ರಿಂದ ತಲೆ ಅಂತ ನೀವು ಹೇಳ್ತೀರಿ, ಆದ್ರೆ ಶರೀರದ ಮೇಲ್ ಬರೋ ಹೇನುಗಳು ಇದೆ, ಅದಕ್ಕೆ ಕೂರಿ ಅಂತ ಕರೀತಾರೆ, ಅವು ಕೂಡ ಇದೆ. ಈಗ ಅದೆಲ್ಲ ಕಡಿಮೆ ಆಗಿ ಹೋಗ್ಬಿಟ್ಟಿದೆ, ಎಲ್ಲೂ ನೋಡೋದೇ ಇಲ್ಲ ನಾವು ಅಂತದೆಲ್ಲ. ತುಂಬಾನೇ ಕಡಿಮೆ ಆಗಿದೆ ಮೇಡಮ್, ಲೈಕ್ ಹೈಜೀನ್ ಇಂಪ್ರೂವ್ ಆಗಿದ್ದಾದ್ಮೇಲೆ. ಬಟ್ ನಾವು ಆಗಿಂದಾಗ ಯಾವಾಗ್ಲೂ ಒಂದ್ಸತಿ ನೋಡಿದ್ವಿ, ರೀಸೆಂಟ್ ಆಗಿ ನೋಡಿದ್ವಿ,
ಸೊ ಅದಕ್ಕೆ ಇನ್ನ ಇದೆ ಅಂತ ಗೊತ್ತಾಯ್ತು. ಸೊ ಹಂಗೆ ಅದರಿಂದ ಆಗುತ್ತೆ. ಸೊ ಹಿಂಗಾದ್ಮೇಲೆ ಒಂದು ಅಡಲ್ಟ್ ಅನ್ನೋದು ಆದ್ಮೇಲೆ ಅದು ಇಮಿಡಿಯೇಟ್ ಆಗಿ ಸಿಂಪ್ಟಮ್ಸ್ ಅನ್ನೋದನ್ನ ಕಾಸ್ ಮಾಡಲ್ಲ. ಅದು ಒಂದು 1-2 ವಾರ ಆದ್ಮೇಲೆ ಕಚ್ಚಿ ರಕ್ತ ಹೀರ್ಕೊಂಡು, ಅಂದ್ರೆ ಅದು ಕಚ್ಚಿ ರಕ್ತ ಹೀರುತ್ತೆ, ಸ್ವಲ್ಪ ರಕ್ತ ಹೀರುತ್ತೆ ಲೈಟ್ ಆಗಿ. ಅಂದ್ರೆ ನಾವು ನೋಡ್ದಂಗೆ ನಮ್ಗೆ ಈ ಬೆಡ್ ಬಗ್ಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ಬೇರೆದೇನ್ ಹೇಳ್ತೀವಿ, ಸೊಳ್ಳೆ ಮತ್ತೆ ತಿಗಣೆಗಳು, ಇವೆರಡು ರಕ್ತ ಹೀರುತ್ತೆ ಅಂತ ಗೊತ್ತು. ಉಣ್ಣೆ ಅಂತಿರುತ್ತೆ, ಅದು ಕೂಡ ರಕ್ತ ಹೀರುತ್ತೆ. ಇದೂನು ಸಹ ಅದರ ಲೈಫ್ ಸೈಕಲ್ ನ ಕಂಪ್ಲೀಟ್ ಮಾಡಕ್ಕೆ ರಕ್ತ ಹೀರಿ ಅಲ್ಲಿ ಮೊಟ್ಟೆ ಇಡುತ್ತೆ. ಕೂದಲು ಟಿಪ್ ಅಲ್ಲಿ ಮೊಟ್ಟೆ ಇಡಲ್ಲ, ಇದು ಕೂದಲು ಬೇಸಲ್ಲಿ ಮೊಟ್ಟೆ ಇಡ್ತಾ ಇರುತ್ತೆ, ಬೇರಲ್ಲಿ. ಸೊ ಒಂದು ಕೂದಲು ಬೇರಲ್ಲಿ ಫಸ್ಟ್ 1 ಸೆಂಟಿಮೀಟರ್ ಒಳಗಡೆನೆ ಮೊಟ್ಟೆ ಇಡೋದು, ಮೇಲ್ ಬಂದು ಮೊಟ್ಟೆ ಇಡೋದು. ಒಳಗಡೆ ಅರ್ಧಾಡೋದ್ರಿಂದ ನಮ್ಗೆ ನೆವೆ ಆಗಲ್ಲ, ಕಾಣೋದೇ ಇಲ್ಲ. ತುಂಬಾ ತುಂಬಾ ಬೇಗ ಮೂವ್ಮೆಂಟ್ ಆಗ್ಬಿಡುತ್ತೆ, ಟಕ್ ಅಂತ ಒಂದ್ ಡೈರೆಕ್ಷನ್ ಇಂದ ಇನ್ನೊಂದ್ ಡೈರೆಕ್ಷನ್ಗೆ ಹೋಗ್ಬಿಡುತ್ತೆ. ಈ ರೀತಿ ಹೇನು ತಲೆಯಲ್ಲಿ ತನ್ನ ಲೈಫ್ ಸೈಕಲ್ ನ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ಒಂದು ಮೊಟ್ಟೆ ಇಟ್ಟು ಆ ಮೊಟ್ಟೆ ಮರಿಯಾಗಿ ಅದು ಅಡಲ್ಟ್ ಆಗಿ ಆ ಹುಳ ಏನ್ ಬರುತ್ತೆ ಅದು ಕಚ್ಚಿ ರಕ್ತ ಹೀರುವಾಗ ಅದರ ಸಲೈವನ ನಮ್ಮ ತಲೆಯಲ್ಲಿ ಬಿಡುತ್ತೆ. ಸೊ ಆಗ ನಮ್ಗೆ ಅದು ಪದೇ ಪದೇ ಆದ್ಮೇಲೆ ನಮ್ಗೆ ಸಿಂಪ್ಟಮ್ಸ್ ಕೆರ್ತ ಬರಕ್ ಶುರು ಆಗುತ್ತೆ. ಏನ್ ಸಿಂಪ್ಟಮ್ಸ್ ಬರುತ್ತೆ? ಖಂಡಿತ ಮೇಡಮ್. ಒಂದೇನಂದ್ರೆ ಇದನ್ನ ಯೂಶಲಿ ಐಡೆಂಟಿಫೈ ಮಾಡ್ಬೇಕು ಮುಂಚೆನೆ ಅಂತ ಹೇಳ್ತೀವಿ. ಸಿಂಪ್ಟಮ್ಸ್ ಬರೋದಕ್ಕೆ ಸುಮಾರು 1-2 ವಾರ ಫಸ್ಟ್ 1-2 ಹುಳ ಇದ್ದವಾಗ ಸಿಂಪ್ಟಮ್ಸೇ ಬರಲ್ಲ. ಯಾಕೆ ಅಂದ್ರೆ ಹೇಳ್ದಂಗೆ ಇದು ಕಚ್ಚಿ ರಕ್ತ ಹೀರಿ ಅದ್ರ ಸಲೈವಾನ ಒಳಗಡೆ ಬಿಡ್ಬೇಕು, ಆ ಸ್ಕಿನ್ ಒಳಗಡೆ. ಆ ಸಲೈವ ಇರಿಟೇಷನ್ ನ ಕಾಸ್ ಮಾಡ್ತಾ ಇರುತ್ತೆ. ಆ ಅಲರ್ಜಿ ಆಗತ್ತೆ. ಸಲೈವಾಗ ಬರೋ ಇರಿಟೇಷನ್ ಇಂದಾನೆ ನಮ್ಗೆ ನೆವೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾವು ಕೆರ್ಕೊಳ್ಳೋದು ಅದರಿಂದ. ಇನ್ನೊಂದ್ ಏನಾಗುತ್ತೆ, ಹೇಳ್ದಂಗೆ ಇದು ಮುಂಚೆನೆ ಕಂಡುಹಿಡಿಬೇಕಾಗತ್ತೆ. ಒಂದೊಂದ್ಸತಿ ಲೈಕ್ ಮುಂಚೆ ಎಲ್ಲ ಅದೇ ನೀವ್ ಹೇಳ್ದಂಗೆ ಚೆಕ್ ಮಾಡ್ತಾ ಇರ್ತಾರೆ ತಾಯಂದ್ರು, ಏನಾದ್ರು ಆಗಿದ್ಯಾ, ಏನಾದ್ರೂ ಏನ್ ಬಂದಿದ್ಯಾ ಮಗುಗೆ ಅಂತ ಚೆಕ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದಾದ್ಮೇಲೆ ತುಂಬಾ ಜಾಸ್ತಿ ಆದ್ರೆ ಈ ಕಡತ ಜಾಸ್ತಿ ಆಗಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡರಿ ಇನ್ಫೆಕ್ಷನ್ ಅಂತ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಏನ್ ಹೇಳ್ತೀವಿ, ಅದೂ ಸಹ ಈ ಏನು ತಲೆಯಲ್ಲಿ ಈ ಕೆರ್ಕೊಂಡಾಗ ಉಗುರ್ ಇರುತ್ತಲ್ಲ, ಎಷ್ಟೋ ಮಕ್ಕಳು ಉಗುರ್ ಗಲೀಜ್ ಇರುತ್ತೆ, ಆ ಉಗುರಲ್ಲೂ ಕೂಡ ಬ್ಯಾಕ್ಟೀರಿಯಾ ಇರುತ್ತೆ, ಅದರಿಂದ ಇನ್ಫೆಕ್ಷನ್ ಆಗ್ಬೋದು. ಆ ಇನ್ಫೆಕ್ಷನ್ ಆಗಿ ಕ್ರಸ್ಟ್ ಅಂತ ಹೇಳ್ತೀವಿ, ಆತರ ಫಾರ್ಮ್ ಆಗಿ ತಲೆ ಕೂದಲುದ್ರೋದು ಆತರ ಎಲ್ಲ ಆಗೋ ಲಕ್ಷಣಗಳಿಗೆ ನಾವು ನೋಡಿರೋದು. ಅದು ಸಿವಿಯರ್ ಫಾರ್ಮ್ ಆಗಿರ್ತಾರೆ. ಬಟ್ ಈಗ ನಾವು ನೋಡ್ತಿರೋದು ಬರೀ ಏನಿದೆ ಅಂತ ಗೊತ್ತಾಗುತ್ತೆ. ಅದೇ ಸಿಂಪ್ಟಮ್ಸ್ ಇಂದಾನೆ ತಂದೆ ತಾಯಂದ್ರು ತುಂಬಾ ತಲೆ ಕೆರ್ಕೊಂತಾರೆ ಅಂತಾನೆ ಬರ್ತಾರೆ, ಹಂಗಾಗುತ್ತೆ. ಸೊ ಇದು ಕಾಮನ್ ಲಕ್ಷಣಗಳಾಗಿರ್ತವೆ, ತಲೆಯಲ್ಲಿ ಏನಿರೋದ್ರ ಲಕ್ಷಣಗಳಾಗಿರ್ತವೆ. ಓಕೆ. ಸೊ ನೀವು ಅದರದ್ದು ಸೈಕಲ್ ಹೇಳಿದ್ರಿ, ಅದು ಎಷ್ಟು ಫಾಸ್ಟ್ ಆಗಿ ಮೂವ್ ಆಗತ್ತೆ ಅಂತ ಹೇಳಿದ್ರಿ, ಆಮೇಲೆ ಯಾಕೆ ಕೆರ್ಕೊಳ್ತಾರೆ ಅಂತಾನು ಹೇಳಿದ್ರಿ. ಇದರಿಂದ ಮುಕ್ತಿ ಹೇಗೆ, ಅದನ್ನ ಹೇಗೆ ಮಾಡೋದು? ಯಾಕಂದ್ರೆ ಹಳೆ ಕಾಲದಲ್ಲಿ ಟೈಮ್ ಇತ್ತು, ಅವರೆಲ್ಲ ಕೂತ್ಕೊಂಡು ಕೂದಲ ತೆಗೆದು ತೆಗಿತಾ ಇದ್ದು ನೋಡಿದ್ದೀನಿ ನಾನು. ಈಗ ರೀಸೆಂಟ್ ಆಗಿ ಎಲ್ಲೂ ಆ ತರದ್ದು ಯಾರಿಗೂ ಟೈಮು ಇರೋದಿಲ್ಲ, ಏನೂ ಇರೋದಿಲ್ಲ. ಸುಮ್ನೆ ಇದು ತೆಗಿಯೋದು ಯಾಕೆ, ಕೂದಲನ್ನೇ ಬೋಳಿಸ್ಬಿಟ್ರಾಯ್ತು ಅಂತ ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಆ ಕೂದಲ ಜೊತೆಗೆ ಅದು ಹೊರಟೋಗ್ಬಿಡುತ್ತೆ, ಆಮೇಲೆ ಫ್ರೆಶ್ ಆಗಿ ನೋಡ್ಕೊಂಡ್ರೆ ಆಯ್ತು ಅಂತ. ಸೊ ಇದಕ್ಕೆ ಚಿಕಿತ್ಸೆ ಏನು ಅಂತ? ಖಂಡಿತ ಒಂದು ಹೇಳ್ದಂಗೆ ಅದರದ ಟ್ರೀಟ್ಮೆಂಟ್ ಆಗುತ್ತೆ, ಇನ್ನೊಂದು ಅದನ್ನ ತಡೆಗಟ್ಟೋದನ್ನು ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಮುಖ್ಯ. ತಡೆಗಟ್ಟೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಒನ್ ಆಫ್ ದ ಥಿಂಗ್ ತಡೆಗಟ್ಟೋದಕ್ಕೆ ಅಂದ್ರೆ ಅದೇ ಗುಂಡು ಹೊಡ್ಸೋದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋಣ ಅಂತ. ಒಂದೇನಂದ್ರೆ ಸೋರ್ಸ್ ಅನ್ನೋದು ಹೋಗದೆ ಇದ್ರೆ ನಾವ್ ಎಷ್ಟೇ ಸತಿ ಗುಂಡು ಹೊಡ್ಸೋದ್ರೂ ಬರುತ್ತೆ. ಸರಿ. ಸೋರ್ಸ್ ಫಾರ್ ಎಕ್ಸಾಂಪಲ್, ಹುಳ ಅನ್ನೋದು ನಮ್ ಬೆಡ್ ಅಲ್ಲಿ ಇದೆ, ತಲೆ ದಿಂಬಲ್ ಇದೆ, ಇಲ್ಲಾಂದ್ರೆ ಯಾರೋ ಮನೇಲಿ ಯಾರೋ ಒಬ್ರಿಗಿದೆ, ಆತರ ಅಂದಾಗ ನನಗೆ ಫ್ರೆಂಡ್ಸ್ ಜೊತೆಗಿರೋ ಆಟ ಆಡೋ ಮಕ್ಕಳ ಜೊತೆಗೂ ಇರ್ಬೋದು. ಹೌದು ಮೇಡಮ್. ಸೊ ಒಳಗಡೆ ಗಾಯ ಆಗ್ಬಿಟ್ಟು ಇನ್ಫೆಕ್ಷನ್ ಆಗಿದ್ರೆ ಗುಂಡು ಹೊಡಿಸಿದ್ರು ಕಷ್ಟ, ಅದು ಕೂಡ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತಲ್ವಾ? ಸೊ ಸಿವಿಯರ್ ಇನ್ಫೆಕ್ಷನ್ ಆದಾಗ ಗುಂಡೊಡ್ಸಕ್ಕೂ ತುಂಬಾನೇ ಕಷ್ಟ ಆಗೋದನ್ನು ಇದು. ಅಂಡ್ ಹೇಳ್ದಂಗೆ ಗುಂಡೊಡ್ಸಿದ ತಕ್ಷಣ ಪರಿಹಾರ ಅಲ್ಲ. ಸೊ ಅದೊಂದು ಪರಿಹಾರ ಅಲ್ಲ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ನಾವು. ಬೇರೆ ಯಾರಿಂದ ಸ್ಪ್ರೆಡ್ ಆಗ್ತಾ ಇದೆ ಅವ್ರನ್ನು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಸೊ ಟ್ರೀಟ್ಮೆಂಟ್ ಅಲ್ಲಿ ಯೂಶಲಿ ಏನ್ ಹೇಳೋದು ಅಂದ್ರೆ,
ಮುಂಚೆ ಹೇಳ್ದಂಗೆ ನಾವು ನೋಡ್ತಿರೋದೇನಂದ್ರೆ ನಾವಮ್ಮ ಚಿಕ್ಕ ಬಾಚಣಿಗೆ ತಗೊಂಡು ಅದ್ರಲ್ಲಿ ಸಣ್ಣ ಸಣ್ಣ ಅಲ್ಲಿರುವಂತ ಬಾಚಣಿಗೆ ತಗೊಂಡು ಗ್ಯಾಪ್ ತುಂಬಾ ಕಡಿಮೆ ಇರೋದ್ರಲ್ಲಿ ಚೆನ್ನಾಗಿ ಬಾಚೋರು. ಓ ತಲೆಗೆ ಬಾಚಣಿಗೆ ಅಂತಾನೆ ಇರೋದು ಅವಾಗ. ಎಣ್ಣೆ ಹಚ್ಬಿಟ್ಟು ಬೇರೆ ಬಾಚೋರು, ಎಣ್ಣೆ ಹಚ್ಬಿಟ್ಟು ಕ್ಲೀನ್ ಆಗಿ ಬರುತ್ತೆ ಅಂತ. ಸೊ ಅದನ್ನ ನಾವು ವೆಟ್ ಕೂಂಬಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ವೆಟ್ ಕೂಂಬಿಂಗ್ ಅಂತ. ಈ ವೆಟ್ ಕೂಂಬಿಂಗ್ ಅನ್ನೋದು ಎಫೆಕ್ಟಿವ್ ಏನೆ, ಬಟ್ ಏನಂದ್ರೆ ತಲೆ ಇಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಂದು ಕೂದಲು ವೆಟ್ ಕೂಂಬಿಂಗ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಅದನ್ನ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಆಗಲ್ಲ ಅನ್ನೋ ಕಾರಣದಿಂದ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಈವನ್ ಟ್ರೀಟ್ಮೆಂಟ್ ಅಲ್ಲೂ ಸಹ ಯೂಶಲಿ ಏನಂದ್ರೆ ಆ ಓಡಾಡೋ ಹುಳು ಕಾಣಿಸಿದ್ರೆ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತೀವಿ. ಬರೀ ಮೊಟ್ಟೆ ಕಾಣಿಸೋದ್ರಿಂದ, ಯಾಕಂದ್ರೆ ಮೊಟ್ಟೆ ಬ್ಲಾಕ್ ಆಗೂ ಇರುತ್ತೆ, ವೈಟ್ ಆಗೂ ಇರುತ್ತೆ. ವೈಟ್ ಇರುತ್ತೆ, ವೈಟ್ ಇದ್ದಾಗ ಯೂಶಲಿ ಹುಳು ಆಚೆ ಹೋಗಿದೆ ಅಂತ ಅರ್ಥ ಅಂತೆ. ಸೊ ಅದಕ್ಕೆ ಹುಳ ಕಾಣಿಸಿದವಾಗ ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೇಕು. ಸೊ ನಾವು ಟ್ರೀಟ್ಮೆಂಟ್ ಸಹ ಯಾವ ತರ ಹೇಳ್ತೀವಿ, ಒಂದು ಕ್ರೀಮ್ ಇದೆ, ಲೋಷನ್ ಇದೆ. ಒಂದು ಲೋಷನ್ ಶಾಂಪೂ ತರ ಬರುತ್ತೆ, ಪರ್ಮೆತ್ರಿನ್ ಇಲ್ಲ ಪೈರೆಥ್ರಾಯ್ಡ್ ಎಕ್ಸ್ಟ್ರಾಕ್ಟ್ಸ್ ಅಂತ ಹೇಳ್ತೀವಿ ನಾವು. ಪರ್ಮೆತ್ರಿನ್ ಲೋಷನ್ ಅಂತ ಏನಿರುತ್ತೆ ಅದನ್ನ ಅಪ್ಲೈ ಮಾಡೋದು. ಇನ್ನೊಂದು ಮೆಲಥಯಾನ್ ಲೋಷನ್ಸ್ ಅಂತ ಇರುತ್ತೆ, ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅದನ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ತಲೆಗೆ ಹಾಕಿದ್ದಾದ್ಮೇಲೆ ಅವ್ರು ಅದನ್ನ ಯಾವ್ದೇ ಕಾರಣಕ್ಕೂ ಎತ್ತಿ ಮುಟ್ಕೊಳ್ಳೋದು, ಬಾಯಿಗೆ ಇಟ್ಕೊಳ್ಳೋದು ಆತರ ಎಲ್ಲ ಮಾಡ್ತಾರೆ. ಸೊ ಮಕ್ಕಳಿಗೆ ಸೇಫ್ಟಿ ಆಗಿರುವಂತದಂತ ಪೈರೆಥ್ರಿನ್ ನಾವು ಯೂಸ್ ಮಾಡ್ತೀವಿ ಲೆಸ್ ದನ್ 6 years ಮಕ್ಕಳಲ್ಲಿ. ಅಂಡ್ ಅದು ಹಾಕಿದ್ದಾದ್ಮೇಲೆ ಯಾವ ತರ, ಯಾವುದೇ ಅಂಗಡಿಗೆ ಹೋಗಿ ಕೇಳಿದ್ರೆ ಸಿಕ್ಕತ್ತಾ ಅಥವಾ ಪ್ರಿಸ್ಕ್ರಿಪ್ಷನ್ ಅಲ್ಲೇ ಸಿಕ್ಕತ್ತಾ? ಇದು ವಿಷ ಆಗಿರೋದ್ರಿಂದ ಪೈರೆಥ್ರಿನ್ ಸಿಗುತ್ತೆ ಮೇಡಮ್, ಹಂಗೇನ್ ಪ್ರಾಬ್ಲಮ್ ಏನಾಗಲ್ಲ. ಮೆಲಥಯಾನ್ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರೋದ್ರಿಂದ ಐ ಯೂಶಲಿ ಸಜೆಸ್ಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇದ್ರೇನೆ ತಗೊಳ್ಳಿ ಅಂತ. ಪೈರೆಥ್ರಿನ್ ಸಿಗುತ್ತೆ. ಸೊ ಆ ಸಿಗೋದನ್ನು ಸಹ ಯಾವ ತರ ಅಪ್ಲೈ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡ್ರೈ ಹೇರ್ಸ್ ಇದ್ದಾಗ ಅಪ್ಲೈ ಮಾಡ್ಬೋದಾಗುತ್ತೆ ಪೈರೆಥ್ರಿನ್ ಲೋಷನ್ ಅನ್ನ. ಅಪ್ಲೈ ಮಾಡಿದಾದ್ಮೇಲೆ 10 ನಿಮಿಷ ಅದು ವೆಟ್ ಆಗಿರ್ಬೇಕು, ಹಂಗೇ ಇರ್ಬೇಕು. ಸೊ 10 ನಿಮಿಷ ಆದ್ಮೇಲೆ ನೀವು ಅದನ್ನ ಸ್ವಲ್ಪ ನೀರ್ ಹಾಕೊಂಡು ಫೋಮ್ ಕ್ರಿಯೇಟ್ ಮಾಡ್ಕೊಂಡು ನೀವು ಅದನ್ನ ವಾಶ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಕಂಪ್ಲೀಟ್ ಆದ್ಮೇಲೆ ಮತ್ತೆ 1 ವಾರ ಅಂದ್ರೆ 7 ರಿಂದ 10 ದಿನ ಆದ್ಮೇಲೆ ಮತ್ತೆ ಇದನ್ನ ನೀವು ರಿಪೀಟ್ ಮಾಡಿದ್ರೆ ಈ ಹುಳ ಮತ್ತೆ ಮೊಟ್ಟೆ ಆಗಿ ಮತ್ತೆ ಹುಳ ಆಗೋದನ್ನು ಸಹ ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡೋದು ನಾವು ಆ ತರ ಆಗುತ್ತೆ. ಅಂದ್ರೆ ಅದ್ರ ಸೈಕಲ್ ನ ಬ್ರೇಕ್ ಮಾಡ್ದಂಗ ಆಗತ್ತೆ. ಯಾಕಂದ್ರೆ ಮೊಟ್ಟೆ ಇದ್ದಿದ್ದು ಮತ್ತೆ ಮರಿಯಾಗಿದ್ದು ದೊಡ್ಡದಾಗದನ್ನ ನೀವು ಅದನ್ನ ಬ್ರೇಕ್ ಮಾಡ್ಬೋದು ಅಂತ. ಓಕೆ, ಖಂಡಿತ. ಇನ್ ಕೇಸ್ ಸಿವಿಯರ್ ಇನ್ಫೆಕ್ಷನ್ ಆಗಿದ್ರೆ ಹೇಳ್ದಂಗೆ ಮೆಲಥಯಾನ್ ಯೂಸ್ ಮಾಡ್ತಾರೆ, ಐವರ್ಮೆಕ್ಟಿನ್ ಕ್ರೀಮ್ಸ್ ಯೂಸ್ ಮಾಡ್ತಾರೆ. ಸೊ ಓರಲ್ ಐವರ್ಮೆಕ್ಟಿನ್ ಕೊಡ್ತಾರೆ. ಸೊ ಅದೆಲ್ಲ ಹೊಟ್ಟೆಯು ನುಂಗ ಕೊಡ್ತಾರ. ಐವರ್ಮೆಕ್ಟಿನ್ ಸಿವಿಯರ್ ಕೇಸಸ್ ಅಲ್ಲಿ, ಇಲ್ಲ ಅಂದ್ರೆ ಐವರ್ಮೆಕ್ಟಿನ್ ಲೋಷನ್ 1.1% ಲೋಷನ್ ಅನ್ಸುತ್ತೆ ಐವರ್ಮೆಕ್ಟಿನ್ ಯೂಸ್ ಮಾಡೋದು. ಸೊ ಯೂಶುವಲ್ ಕಾಮನ್ ಆಗಿ ಪೈರೆಥ್ರಿನ್. ಒಂದೇನಂದ್ರೆ ರೆಸ್ಪಾಂಡ್ ಆಗಿಲ್ಲ ಅಂದ್ರೆ, ಈಗ 7 ದಿನ ಆಯ್ತು, 2 ಸೈಕಲ್ ಆಯ್ತು, ಮತ್ತೆ 7 ರಿಂದ 10 ದಿನ ಮತ್ತೆ ಏನ್ ಬರ್ತಾ ಇದೆ ಅಂದ್ರೆ ಹೇಳ್ದಂಗೆ ಸೋರ್ಸಸ್ ಚೆಕ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೇನೆ ನೀವು ಯೂಸ್ ಮಾಡ್ತಾರೋ ಬಟ್ಟೆ, ಹ್ಯಾಟು ಅದನ್ನೆಲ್ಲಾನು ಸಹ ಬಿಸಿ ನೀರಲ್ಲಿ ಅದ್ದಿ ಅಂತ ಹೇಳ್ತೀವಿ. ಬಿಸಿ ನೀರನ್ನ ಏನು ಅಂದ್ರೆ ಕುದಿತಾ ಇರೋ ಬಿಸಿ ನೀರಲ್ಲ, ಒಂದು 65 ಡಿಗ್ರಿ ಸೆಂಟಿಗ್ರೇಡ್ ಏನ ಜಾಸ್ತಿ ಇರಬೇಕು, ಅಷ್ಟು ಬಿಸಿ ನೀರಲ್ಲಿ ನೀವು ಅದ್ದಿಡ್ಬೇಕು ಅಂತ ಹೇಳ್ತೀವಿ. ಡೆಟಾಲ್ ಹಾಕಿದ್ರೆ ಬೇರೆ ರೋಗಾಣುಗಳು ಸಾಯುತ್ತೆ, ಇದು ಸಾಯುತ್ತಾ ಇಲ್ಲ ಡೆಟಾಲ್ ನಲ್ಲಿ? ಡೆಟಾಲ್ ಇದು ರೆಸಿಸ್ಟೆಂಟ್ ಅಂತ ಏನು ಡಾಕ್ಯುಮೆಂಟೇಶನ್ ಇಲ್ಲ, ಬಟ್ ಆಲ್ವೇಸ್ ದ ಬೆಸ್ಟ್ ಥಿಂಗ್ ಇಸ್ ಹಾಟ್ ವಾಟರ್ ಅಂತಾನೆ ಹೇಳು. ಕೋಲ್ಡ್ ವಾಟರ್ ಅಲ್ಲ, ಹಾಟ್ ವಾಟರ್ ಅಂತಾನೆ. ಬಟ್ ಡೆಟಾಲ್ ವರ್ಕ್ ಆಗುತ್ತೆ ಇದ್ರ ಮೇಲೆ ಅಂತ ಯಾವ್ದೋ ತರದ ಪ್ರೂಫ್ ಇಲ್ಲ. ಮೈಕ್ರೋ ಆರ್ಗಾನಿಸಮ್ಸ್ ಮೇಲೆ ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ಇದ್ರ ಮೇಲೆ ಇಲ್ಲ. ಇದಕ್ಕೆ ನ್ಯೂರೋಟಾಕ್ಸಿನ್ ಅಂದ್ರೆ ಈ ನಾವು ಹೇಳಿದ್ನಲ್ಲ ಈ ಮೆಡಿಸಿನ್ಸ್ ಎಲ್ಲ, ಅದು ಹೋಗಿ ಅದರ ನ್ಯೂರೋಟಾಕ್ಸಿನ್ ಅಂತೆ. ಸೊ ಅದನ್ನ ಸಾಯಿಸ್ತವೆ. ಸೊ ಅದಕ್ಕೋಸ್ಕರ ಯಾವ್ದು ಪ್ರೂವ್ ಅನ್ನು ಅದನ್ನು ಯೂಸ್ ಮಾಡೋದು ಬೆಟರ್. ಸೊ ಒಂದ್ಸತಿ ಆಮೇಲೆ ಹಂಗೇನಾದ್ರು ಹೇಳಿದ್ರೆ ಡೆಟಾಲ್ ನ ತಲೆಗೆ ಹಾಕ್ಬಿಟ್ಟು ಕೂರ್ಸ್ಬಿಡ್ತಾರೆ ಪೇರೆಂಟ್ಸ್. ಸೊ ಅದೆಲ್ಲ ಆಗುತ್ತೆ. ತುಂಬಾ ಧನ್ಯವಾದಗಳು ಭರತ್ ಅವರೇ. ಇದು ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದ್ರು ಕೂಡ ಮಕ್ಕಳಿಗೆ ಇದು ತೊಂದರೆ ಕೊಡುವಂತದೇ. ತಂದೆ ತಾಯಿಗಳಿಗೆ ನೀವು ಅಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.